ಕಾಯಿಲೆ ಸರ್, ಮಾನಸಿಕ ಕಾಯಿಲೆ. ಮಾನಸಿಕ ಅದೇ ಕೆಲವರು ಏನಾದ್ರೆ ಗೊತ್ತಾ, ಕೆಲವರಿಗೆ ಹೆದರ್ಕೋ, ಕೆಲವರಿಗೆ ಏನೋ ಕೆಲಸ ಮಾಡ್ಬೇಕಾದ್ರೆ ಏನೋ ಮಾಡಬೇಕು ಮನಸ್ಸಲ್ಲಿ ಇದಾಯ್ತು, ನನಗೆ ಹೆದರಿಕೆ ಆಯ್ತು ಅಂತ ನಿಮಗೆ ಆಯ್ತಾ, IBS. ಇನ್ನು ಕೆಲವರಿಗೆ ಏನೋ ಜರ್ನಿ ಮಾಡಬೇಕು ಸಿಕ್ಕೊಳ್ಳಿ, ಜರ್ನಿ ಮಾಡೋದು ಅದು ಜರ್ನಿ ಮಾಡಬೇಕಲ್ಲಪ್ಪ ಅಂದ ತಕ್ಷಣ ನಿಮಗೆ ಅಂದ ತಕ್ಷಣ ಶುರು ಆಗುತ್ತೆ. ಇನ್ನು ಕೆಲವರಿಗೆ ಏನಂದರೆ ಕೆಲವರಿಗೆ ಊಟ ಮಾಡ್ತಾ ನಿಂತ್ಕೊಳ್ಳಿ, ಊಟ ಮಾಡಿದ ತಕ್ಷಣ ಶುರು ಆಗುತ್ತೆ. ಅದು ಸ್ವಲ್ಪ ಮಾನಸಿಕವಾಗಿದೆ. ಅದಕ್ಕೆ ನಮ್ಮದು ಮಾನಸಿಕ ಕಾಯಿಲೆ ಅದಕ್ಕೆ ನಮ್ದು ಯಾವುದು ಬೆಸ್ಟ್ ಅಂದರೆ ನನಗೆ ಕಾರ್ಡಿಸೆಪ್ ಇದೆ ನೋಡಿ, ಕಾರ್ಡಿಸೆಪ್ ಲಯನ್ಸ್ ಮನೆ, ಲಯನ್ಸ್ ಮನೆ ಎರಡು ಕಾಂಬಿನೇಷನ್. ಕಾರ್ಡಿಸೆಪ್ಸ್ ಲೈನ್ಸ್ ಮನೆ ಅವಾಯ್ಡ್ ಕೊಡು, ಕಾರ್ಡಿಸೆಪ್ಸ್ ಲೈನ್ಸ್ ಮನೆ ಕೊಡಿ. ಅದೇ ಸ್ವಲ್ಪ ಅದು ಮಾನಸಿಕ ಜಾಸ್ತಿ ಸ್ವಲ್ಪ ಇಲ್ಲ ಸರ್, ಅದು ಊಟ ಮಾಡಿ ಆದ್ಮೇಲೆ ಅವ್ರು ಬಾತ್ರೂಮ್ಗೆ ಜಾಸ್ತಿ ಹೋಗ್ತಾರೆ. ಅದಕ್ಕೆ ನೀವೇ ಮಾಡಿ ಹಾಗೆ ಅಲ್ಲ ಸರ್, ತೋರಿಸಿದ್ರಲ್ಲಿ ಒಳಗಡೆ ಅವ್ರು ಹೇಳಿದ್ರು ಅದ್ರ ತನಕ ಆಗ್ತದೆ. ನೀವು ನಾವು ಅದಕ್ಕೆ ಅದು ಕಾರ್ಡಿಸೆಪ್ಸ್ ಟ್ಯಾಬ್ಲೆಟ್ ಇದೆ ಮೇಡಮ್, ಕಾರ್ಡಿಸೆಪ್ಸ್ ಟ್ಯಾಬ್ಲೆಟ್ ಗೊತ್ತಾಗಿ ಬಂದಿದೆ ಈಗ, ಅವೆರಡು ಕಾಂಬಿನೇಷನ್ ಕೊಡಿ. ಅದು ಡೈಜೆಷನ್ ಅಲ್ಲ, ಅದು ಡೈಜೆಷನ್ ಇದ್ರೆ ಬಟ್ IBS ಹಂಗಲ್ಲ. ಮನಸ್ಸು ಕೆಲವರಿಗೆ ಟೆನ್ಷನ್ ಆಗ್ಬಿಟ್ಟೆ ಇಲ್ಲ, ಅದೇ IBS ನಾನೀಗ ಅವ್ರಿಗೆ ಫಸ್ಟ್ ಇರ್ತೇನೆ, ನಾನೀಗ ಊಟ ಮಾಡ್ತಾ ಇದ್ದೀನಿ ಅಂತ ಇಮಿಡಿಯೇಟ್ ಅವ್ರ ಮೈಂಡ್ ಅಲ್ಲಿ ಇರ್ತದೆ, ನನಗೆ ಟಾಯ್ಲೆಟ್ ಹೋಗ್ಬೇಕು ಅಂತ ಆದ್ರೆ ಬಂದ್ಬಿಡ್ತೀನಿ, ಅದೇ ಅದು ಮೈಂಡ್ ಬಂದ್ಬಿಟ್ಟು ಅದು ಒಂದೇ ಹೇಳಿದಿನಲ್ಲ, ವರ್ಷಗಟ್ಟಲಿಂದ ಬಂದಿದೆ. ಸೊ ಅಂತಾದಾಗ ನಮಗೆ ಕಾರ್ಡಿಸೆಪ್ಸ್ ಆಮೇಲೆ ಮನೇಲಿ ಕ್ವಶನ್ ಕೇಳೋದು, ನೀವು ಅಲ್ಲಿ ಟಾಯ್ಲೆಟ್ ಇರೋದಿಲ್ಲ, ನೀವು ಊಟ ಮಾಡ್ತೀರಿ, ಅವಾಗ ಏನಾಗ್ತದೆ? ಹೋಗಲ್ಲ. ಹೌದು, ಯಾಕಂದ್ರೆ ಇದು ರೀಸೆಂಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲ ಇಲ್ಲ, ಅದರ ಅವರಿಗಂದ್ರೆ ಹೆದರಿಕೆ ಇರ್ತದೆ. ನೋಡಿ ಮೇಡಮ್, ಈ ಒಂದು ಹೇಳ್ತೀನಿ, ರೀಸೆಂಟ್ ಆಗಿ ಒಂದು ಇನ್ನೂ ಅಜ್ಜೆ ಇನ್ನೂ ಹಂಗೆ ಇದ್ದದ್ದು, ಅವರು 85 ವರ್ಷ ಮಲ್ಲಿಕಾರ್ಜುನ್ 85 ವರ್ಷದ ಲೇಡಿ ಇದ್ದು, ಅವ್ರಿಗೆ ಏನಾಗ್ತದೆ ರೆಕಗ್ನಿಷನ್ ಇದೆ ಇವಾಗ, ಅವರೆಲ್ಲ ಹೋಗ್ತಾ ಇದ್ದಾರೆ. ಜನರಿಗೆ ಊಟ ಮಾಡಿದ ತಕ್ಷಣ ಹೋಗ್ಬೇಕು ಅಂತ, ಊಟ ಮಾಡಿದ ತಕ್ಷಣ ಹೋಗ್ಬೇಕು ಅಂತ ಅವ್ರದ್ದು ಅವರ ಮೊಮ್ಮಗ ಏನಲ್ಲ ಅವನು ನೋಡಿ ಬೇಜಾರ, ಡಾಕ್ಟ್ರೇ ಅವ್ರು ಯಾವ ಊಟ ಮಾಡಿದ ತಕ್ಷಣ ಹೋಗ್ತಾರೆ, ಊಟ ಮಾಡಿದ ತಕ್ಷಣ ಹೋಗ್ತಾರೆ, ಏನು ಮಾಡೋದು ಅಂತಂದರೆ ಆಮೇಲೆ ಅವ್ರನ್ನೆಲ್ಲ ಸ್ವಲ್ಪ ಹಿಸ್ಟ್ರಿ ತಗೊಂಡೆ, ಸ್ವಲ್ಪ ಹೇಳಬಾರ್ದು ಕೆಲವೆಲ್ಲ. ಅವ್ರ ಟಗಫಾರ್ ಇರ್ತಾರೆ, ಫ್ಯಾಮಿಲಿ ಟಗಫಾರ್ ಇರ್ತಾರ, ಅವ್ರಿರೋದು ಸಾಗರದಲ್ಲಿ ದೊಡ್ಡ ಮನೆ ಆಯ್ತಾ. ಅಲ್ಲಿ ಏನಂದ್ರೆ ನಿಮಗೆ ಊರಲ್ಲಿ ನೋಡಿರ್ಬೋದು, ಮನೆಯಿಂದ ಲೆಫ್ಟಿಂಗ್ಗೆ ಸ್ವಲ್ಪ ದೂರ ಇರುತ್ತೆ ಆಯ್ತಾ, ಅಲ್ಲಿ ಒಂದು ಪ್ರಾಬ್ಲಮ್. ಯಾಕಂದ್ರೆ ನೀವು ಹೇಳಿದಂಗೆ ಅವ್ರು ದೂರ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬರಲ್ಲ. ಅವ್ರು ಅದೇ ಹೇಳ್ತಿದ್ದ, ಅಲ್ಲಿ ಊರಲ್ಲಿ ಸರಿ ಇರ್ತಾರೆ, ಇಲ್ಲಿ ಬಂದು ಯಾಕೆ ಮಾಡ್ತಾರೆ ನಮ್ಮ ಬೆಂಗಳೂರಲ್ಲಿ, ಇಲ್ಲಂದ್ರೆ ಇಲ್ಲ, ಇಲ್ಲಿತ್ತಂದ್ರೆ ಇಲ್ಲ ಹಾಲಿತ್ತು ಅಂದ್ರೆ ಪಕ್ಕದಲ್ಲೇ ಟಾಯ್ಲೆಟ್. ಅದಕ್ಕೆ IBS ಇದೆ, ಮಾನಸಿಕ. ಅದೆರಡು ತಗೊಂಬಿಡಿ, ಅದು ಸರಿ ಆಗ್ತದೆ. ಅದು ಎರಡು ಮಾತ್ರ ಅವೆರಡು ಕಾಂಬಿನೇಷನ್ ತಗೊಳ್ಳಿ, ಅದೇ ಒಂದು 2 ತಿಂಗಳು ನಿಮಗೆ ಅದು ಕಂಟ್ರೋಲ್ ಬರುತ್ತೆ. ಆಮೇಲೆ IBS ಇರೋ ಏನು ಮಾಡ್ತೀನಿ, ಸ್ವಲ್ಪ ಅವರು ಮಜ್ಜಿಗೆ, ತಿಳಿ ಮಜ್ಜಿಗೆ ಕುಡಿ, ಸ್ವಲ್ಪ ಆಯ್ತು. ಮತ್ತೆ ಇದು ಮಾಡೋಣ, ಬನ್ನಿ ಕ್ವಶನ್ಸ್ ಕೇಳೋಣ.